ಓಂ ಶಾಂತಿ. ಬಾಬ್ ದಾದಾ ಅವರು ವಿವಿಧ ದೇಶಗಳ ಮಕ್ಕಳನ್ನು ಒಂದು ದೇಶದ ನಿವಾಸಿಗಳಂತೆ ನೋಡುತ್ತಿದ್ದಾರೆ. ಮೊದಲು ಎಲ್ಲರೂ ಒಂದೇ ದೇಶದಿಂದ ಬಂದಿದ್ದೀರಿ, ತಮ್ಮ ದೇಶ ಪ್ರಿಯವಾಗುವುದಲ್ಲವೇ? ಇದು ಬಾಬ್ ದಾದಾ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ, ಆದಿ ದೇವತೆಯ ಸ್ವರೂಪ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಸಂಗಮಯುಗದ ಬ್ರಾಹ್ಮಣ ಸ್ವರೂಪ, ಕೊನೆಯದು ಫರಿಸ್ತಾ ರೂಪ ನೋಡುತ್ತಿದ್ದರು. ಒಂದು ಸೆಕೆಂಡ್ನಲ್ಲಿ ಈ 5 ರೂಪಗಳಲ್ಲಿ ತಮ್ಮನ್ನು ಅನುಭವ ಮಾಡಲು ಸಾಧ್ಯವೇ? ಆ ಸ್ವರೂಪವನ್ನು ನೆನಪಿಸಿಕೊಳ್ಳಿ ಮತ್ತು ಅನುಭವ ಮಾಡಿ. ಇದೇ ಮನಸ್ಸಿನ ಆತ್ಮಿಕ ವ್ಯಾಯಾಮವಾಗಿದೆ. ಹೇಗೆ ದೈಹಿಕ ಕಸರತ್ತು ದೇಹವನ್ನು ಆರೋಗ್ಯವಾಗಿರುವಂತೆ ಮಾಡುತ್ತದೆಯಲ್ಲವೇ, ಹಾಗೆಯೇ ನಡೆದಾಡುತ್ತಾ ಮನಸ್ಸಿನ ಈ ಎಕ್ಸಸೈಸ್ ಮಾಡುತ್ತಾ ಇರಿ. ಬಹಳ ಸಮಯ ಬೇಕಾಗಿಲ್ಲ. 5 ಸೆಕೆಂಡ್ ಕೂಡ ತೆಗೆದುಕೊಳ್ಳಲಾರದಷ್ಟು ಬ್ಯುಸಿ ಯಾರಾದರೂ ಇದ್ದಾರೆಯೇ? ನಂತರ ಹೇಳಬಾರದು, ಏನು ಮಾಡುವುದು, ಸಮಯವೇ ಸಿಗುವುದಿಲ್ಲ. ಪ್ರತಿ ಸೆಕೆಂಡ್ಗೆ 5 ಸೆಕೆಂಡ್ಗಳ ಕಾಲ ಈ ವ್ಯಾಯಾಮ ಮಾಡಿ. ಕಂಪ್ಲೇಂಟ್ಸ್ಗಳಿವೆ ಅಲ್ಲವೇ? ಏನು ಮಾಡುವುದು? ಮನಸ್ಸು ಸ್ಥಿರವಾಗುವುದಿಲ್ಲ. ಅದು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಬ್ರಾಹ್ಮಣ ಎಂಬ ಶಬ್ದ ನೆನಪಾದರೆ ಬ್ರಾಹ್ಮಣ ಜೀವನದ ಅನುಭವ ಮಾಡಿ. ಫರಿಸ್ತಾ ಶಬ್ದ ಹೇಳಿದರೆ ಫರಿಷ್ಠಾ ಆಗಿ ಕಠಿಣವೇ? ಮಾಸ್ಟರ್ ಸರ್ವಶಕ್ತಿವಂತರು ಏನು ಮಾಡಲು ಸಾಧ್ಯವಿಲ್ಲ. ಒಂದು ಕಡೆ ಹೇಳುತ್ತೀರಿ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ, ಹಾಗೂ ಇನ್ನೊಂದು ಕಡೆ ತಮ್ಮ ಮನಸ್ಸನ್ನು ನನ್ನ ಮನಸ್ಸು ಎಂದು ಹೇಳುತ್ತೀರಿ. ಮನಸ್ಸಿನ ಮಾಲೀಕರಾಗಿದ್ದೀರಿ, ಕಷ್ಟವಾಗುತ್ತದೆ ಎಂದು ಇನ್ನೂ ಹೇಳುತ್ತೀರಿ. ಅನೇಕ ಬಾರಿ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಕಲ್ಲಿನ ಮೇಲಿನ ರೇಖೆಯಂತೆ ಖಚಿತವಾದ ರೇಖೆಯನ್ನು ಎಳೆಯುತ್ತಾರೆ. ಅದು ಅಳಿಸಿದರೂ ಅಳಿಸಿ ಹೋಗುವುದಿಲ್ಲ. ತಂದೆಯೇ ಸಂಸಾರವಾಗಿದ್ದಾರೆ ಎಂದ ಮೇಲೆ ಸಂಸಾರದ ಹೊರೆ ಇನ್ನೇನಿದೆ? ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಬ್ರಾಹ್ಮಣರ ಜೀವನದಲ್ಲಿ ಬಹುಸಂಖ್ಯೆಯ ವಿಘ್ನ ರೂಪವಾಗಿದೆ ಸಂಸ್ಕಾರ. ಭಾರಿ ಪ್ರತಿಜ್ಞೆ ಕೂಡ ಮಾಡುತ್ತೀರಿ, ಆದರೆ ಮತ್ತೆ ಮತ್ತೆ ಪರಿವಶರಾಗುತ್ತೀರಿ. ಆದ್ದರಿಂದ ಬಾಬ್ ದಾದಾರವರಿಗೆ ಮಕ್ಕಳ ಮೇಲೆ ತಿರಸ್ಕಾರ ಬರುವುದಿಲ್ಲ, ಕರುಣೆ ಬರುತ್ತದೆ. ಯಾವ ಶಕ್ತಿ ಯಾವ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಲು ಇಚ್ಛಿಸುವಿರೋ ಆ ಸಮಯದಲ್ಲಿ ಮರ್ಜ್ ಆಗುವ ಬದಲು ಸ್ವಲ್ಪ ಸಮಯದ ನಂತರ ಮರ್ಜ್ ಆಗುತ್ತದೆ. ಇದಕ್ಕಾಗಿ ನಿರ್ಣಯ ಶಕ್ತಿ ಬೇಕು. ನಿರ್ಣಯ ಶಕ್ತಿಗಾಗಿ ಸತ್ಯ ಹೃದಯ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಬಗ್ಗೆ ಗಮನ ಕೊಡಬೇಕು. ಭಾವನೆಯ ಶಕ್ತಿಯಿಂದ ಸತ್ಯ ಹೃದಯದಿಂದ ಬಾಬ್ ದಾದಾ ಅವರ ಮುಂದೆ ತಿಳಿಸಿ ಮನಸ್ಸು ಖಾಲಿಯಾಗುತ್ತದೆ. ಸತ್ಯ ಹೃದಯದ ಮೇಲೆ ಸಾಹೇಬನು ಸಂತಸ ಪಡುತ್ತಾರೆ. ತಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಮತ್ತು ಕ್ಲಿಯರ್ ಇಲ್ಲದಿದ್ದರೆ, ಕಟ್ ಆಫ್ ಆಗಿದ್ದರೆ ಸಿಗಬೇಕಾಗಿರುವ ಎಲ್ಲ ಪ್ರಾಪ್ತಿಗಳು ಸಿಗುವುದಿಲ್ಲ. ಬಾಬ್ ದಾದಾರವರ ಭಂಡಾರದಲ್ಲಿ ಕೀಲಿ ಇಲ್ಲ, ಕಾಯುವವರು ಇಲ್ಲ. ಸತ್ಯ ಹೃದಯ, ಶುದ್ಧ ಹೃದಯ ಕಡಿಮೆ ಕಾರಣವೇ ಬ್ರಾಹ್ಮಣರ ದೊಡ್ಡವರ ಬಾಬ್ ದಾದಾ ಸಹಕಾರ ಕಡಿಮೆ ಸಿಗುತ್ತದೆ. ಸರ್ವರ ಸ್ನೇಹ ಮತ್ತು ಎಲ್ಲ ಮಾತುಗಳಲ್ಲಿ ಸಂಬಂಧಗಳಲ್ಲಿ ಸಫಲತೆ, ಮನಸ್ಸಿನಲ್ಲಿ ವಿಜಯ ಮತ್ತು ವಾಣಿಯಲ್ಲಿ ಮಧುರತೆ ಈಸಿ ನೇಚರ್ ಇದ್ದವರಿಗೆ ಬರಲು ಸಾಧ್ಯವಾಗುತ್ತದೆ. ಈಸಿ ನೇಚರ್ ಅಂದರೆ ಎಂತಹ ಸಮಯ, ಎಂತಹ ವ್ಯಕ್ತಿ, ಎಂತಹ ಪರಿಸ್ಥಿತಿ ಇದೋ ಅದನ್ನು ಪರೀಕ್ಷಿಸುತ್ತಾ ತಮ್ಮನ್ನು ಹೊಂದಿಕೊಳ್ಳುವುದು ಅಫಿಷಿಯಲ್ ಆಗಿ ಇರಬೇಕು, ಆದರೆ ಬಹಳ ಅಲ್ಲ. ಯಾರಾದರೂ ಅಫಿಷಿಯಲ್ ಆದರೆ ಅವರ ವಿಶೇಷತೆ ಅಲ್ಲಿ ಕಾಣಿಸುವುದಿಲ್ಲ. ಚಿಕ್ಕವರ ಜೊತೆ ಚಿಕ್ಕವರಂತೆ ನಡೆಯಬೇಕು, ಜೊತೆಗಾರರೊಂದಿಗೆ ಸ್ನೇಹಿತರಂತೆ ನಡೆಯಬೇಕು, ದೊಡ್ಡವರಿಗೆ ರೆಕಾರ್ಡ್ ಕೊಡಬೇಕು. ಈಸಿ ನೇಚರ್ ಇದ್ದರೆ ಎಲ್ಲಿ ಬೇಕೋ ಅಲ್ಲಿ ಈಸಿ ಆಗಿರುತ್ತೀರಿ. ಬಾಬ್ ದಾದಾ ಹೇಳಿದ್ದಾರಲ್ಲ, ಆದ್ದರಿಂದ ಈಸಿ ಆಗಿದ್ದೇವೆ. ಹಾಗಲ್ಲ, ಎಂತಹ ಸಮಯವಿದೆಯೋ ಹಾಗೆಯೇ ತಮ್ಮ ಸ್ವರೂಪವನ್ನು ಬದಲಾಯಿಸಿಕೊಳ್ಳಿ. ಪ್ರತಿ ಸೆಕೆಂಡ್ ಹಾಗೂ ಪ್ರತಿ ಸಂಕಲ್ಪದ ಮಹತ್ವಿಕೆಯನ್ನು ತಿಳಿದು ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವವರೇ ಸಮರ್ಥ ಆತ್ಮಭವ. ನಿಮ್ಮ ಸ್ಲೋಗನ್ ಆಗಿದೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಪ್ರತಿ ಮಾತು, ಪ್ರತಿ ಕರ್ಮದ ಅಲೌಕಿಕತೆಯೇ ಪವಿತ್ರತೆಯಾಗಿದೆ. ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಬಿಡಿ. ಮನಸ್ಸನ್ನು ಆರೋಗ್ಯವಾಗಿಡಲು ಮನಸ್ಸಿನ ಎಕ್ಸಸೈಸ್ ಮಾಡಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.